ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತೊಂದು ತುಂಬ ಸಾಫ್ಟ್ ಆಗುವಂಥ ಪನ್ನೀರ್ ಜಾಮೂನ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಮನೆಯೊಳಗೆ. ಬರೀ ನೋಡ್ರೋಣ. ನಾನು ಈ ಪನ್ನೀರ್ ಜಾಮೂನ್ ಮಾಡೋಕ್ಕೋಸ್ಕರ 100 ಗ್ರಾಮ್ ಪನ್ನೀರ್ ತೊಗೊಂಡಿನಿ. ಇದನ್ನು ಗ್ರೈಂಡ್ ಮಾಡ್ಕೊರಿ, ಅಂದರೆ ಹೆರ್ಜ್ಕೊರಿ ಸಣ್ಣಗೆ. ಫುಲ್ ನೋಡಿರಿ ಈ ಥರ ಉದುರಾಗುತ್ತೆ. ಈಗ ಇದನ್ನೇನು ಮಾಡೋದಂದ್ರೆ ಕೈ ಹಿಂದೆ ಹದಡ ಅಂತಾರಲ್ಲ, ಹದಡಲ್ಲಿ ನೀವು ನೋಡ್ತಿರ್ಬೇಕು ವಿಡಿಯೋದೊಳಗೆ. ಆ ಥರ ವಿಡಿಯೋದೊಳಗೆ ನಾನು ಮಾಡ್ತೀನಿಲ್ಲ, ಆ ಥರ ಸ್ಮ್ಯಾಶ್ ಮಾಡ್ಕೊರಿ. ಫುಲ್ ಹೆಂಗಾಗಬೇಕಂದ್ರೆ ಸಾಫ್ಟ್ ಬೆಣ್ಣೆ ಆಗಬೇಕು. ಅದ್ರೊಳಗೆ ಸ್ವಲ್ಪನೂ ಹಳಕು ಉಳಿಬಾರ್ದು. ನೋಡಿ ಅಷ್ಟು ಸಾಫ್ಟ್ ಬೆಣ್ಣೆ ಥರ ಆಗ್ತೈತೆ. ಇದು ನೀವು ಹದಡ ಹಚ್ಚಿ ತಿಕ್ಕಿದ್ರೆ ನೋಡಿರಿ ಈ ಥರ ಸಾಫ್ಟ್ ಆತಲ್ಲ. ಈಗ ಅದನ್ನು ಸೈಡ್ ಇಡ್ರಿ. ಅದಕ್ಕೆ 1 ಕಪ್ಪು ಮಿಲ್ಕ್ ಪೌಡ್ರ್ ಹಾಕೋರಿ. 1 ಕಪ್ ಅಂದರೆ ನೀವು 100 ಗ್ರಾಮು 50 ಗ್ರಾಮು ಸೇಮ್ ಕ್ವಾಂಟಿಟಿ ಒಳಗೆ ಮೈದಾ ತೊಗೊರಿ. 100 ಗ್ರಾಮ್ ಪನ್ನೀರ್ ತೊಗೊಂಡಿನಿ. ನೀವೇನು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೊಂದು ಚಿಟಕಿ ಸೋಡಾ ಪುಡಿ ಹಾಕೋರಿ. ಆಮೇಲೆ ಅದಕ್ಕೊಂದು ಸ್ಪೂನು ತುಪ್ಪ ಹಾಕೋರಿ. ಅಂದರೆ ನಮ್ಗೆ ಲಡ್ಡು ಮಾಡಬೇಕಾದ್ರೆ ಕೈಗೆ ಅಂಟ್ಕೋಬಾರ್ದು, ಹಿಟ್ಟು ಕನ್ಸಿಸ್ಟೆಂಟಿ ಚಲೋ ಆಗ್ತೈತೆ ಅಂತ. ಆಮೇಲೆ ಇದನ್ನು ಸೋಡಾ ಪುಡಿ, ಆಮೇಲೆ 1 ಚಿಟಿಕೆ ಉಪ್ಪು ಹಾಕೋರಿ. ನಾನು ಆ್ಯಕ್ಚುಲಿ ಉಪ್ಪು ಹಾಕೋದು ಮರೆತೆ. ಯಾವಾಗಲೂ ಸ್ವೀಟಿಗೆ 1 ಚಿಟಿಕೆ ಉಪ್ಪು ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ. 1 ಚಿಟಿಕೆ ಉಪ್ಪು, 1 ಚಿಟಿಕೆ ಸೋಡಾ ಪುಡಿ, ಆಮೇಲೆ 1 ಸ್ಪೂನ್ ತುಪ್ಪ ಹಾಕಿ, ಆಮೇಲೆ ಈಗ ಪನ್ನೀರ್ನು ಹಿಟ್ಟಿನ ಜೊತೆ ಚೆಂದಾಗಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು 1 ಸ್ಪೂನು ಹಾಲು ಹಾಕುವಂಥ ಗಟ್ಟಿ ಕನ್ಸಿಸ್ಟೆನ್ಸಿ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊತ ಬರ್ರಿ. ಫುಲ್ ಸ್ಮೂತನೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ನೋಡಿರಿ ಎಷ್ಟು ಚೆಂದಾಗೈತಲ್ಲ. ಈಗ ಇದನ್ನೊಂದು 10ರಿಂದ 15 ನಿಮಿಷ ಮುಚ್ಚಿಟ್ಬಿಡ್ರಿ. ಈ ಕಡೆ ಸಕ್ಕರೆ ಪಾಕಕ್ಕೆ ನಾನು ಅರ್ಧ kg ಸಕ್ಕರೆ ತೊಗೊಂಡಿನಿ. ಇದಕ್ಕೀಗ ಒಂದು 400 ಗ್ರಾಮ್ ಅಥವಾ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಕರಗಿಸಕ್ಕಿಡ್ರಿ. ಸಕ್ಕರೆನ ಸಣ್ಣಗೆ. ಇದನ್ನೇನು ಪಾಕ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಒಂದು 10ರಿಂದ 15 ನಿಮಿಷ ಜಸ್ಟ್ ಕರಗಿಸಿದ್ರೆ ಸಾಕು. ಆಮೇಲೆ ಸಕ್ಕರೆ ಒಳಗೆ ಕೆಲವೊಂದು ಸಾರಿ ಏನಾದರೂ ಹೊಲಸು ಇರ್ಬಿ ಈ ಥರ ಬಂದಿರ್ತಾವಲ್ಲ, ಹಾಗಾಗಿ ನಾನು ಸೋದಿಸ್ಕೊಳಕೊಂತೀನಿ. ನೀವು ಸೋದಿಸ್ಕೊರಿ. ಈ ಥರ ಸೋದಿಸ್ಕೊಂಡು ಒಂದು 10-15 ನಿಮಿಷ ಕುದಿಯೋಕೆ ಇಟ್ಬಿಡ್ರಿ. ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕೋರಿ, ಜಜ್ಜಿ ಹಾಕ್ಕೊಂಡು. ನಾನು ಸಿಪ್ಪೆ ಸಮೇತ ಹಾಕ್ಕೊಂಡೀನಿ. ನೀವು ಬೇಕಂದ್ರೆ ಬರೀ ಸೀದ ಪುಡಿ ಅಷ್ಟೇ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಕೇಸರಿ ದಾಳ ಹಾಕ್ಕೊಳಕೊಂತೀನಿ. ಫ್ಲೇವರಿಗೋಸ್ಕರ, ಕಲರಿಗೋಸ್ಕರ ಭಾಳ ರಿಚ್ ಕಾಣಿಸ್ತೈತೆ ಅಂತ. ಒಂದು 10-15 ನಿಮಿಷ ಕುದಿಸ್ಕೊರಿ. ಪಾಕ ಅಂತ ಏನೂ ಮಾಡೋದು ಬೇಡ. ನೋಡಿರಿ ಈಗ ರೆಡಿ ಆಯ್ತು ಪಾಕ. ಇದನ್ನ ಎತ್ತಿ ಸೈಡ್ ಇಟ್ಬಿಡ್ರಿ. ಈಗ ನಾವೇನು ಮಾಡೋಣ, ಜಾಮೂನಿನ ಹಿಟ್ಟು ನಾದಿಟ್ಟಿದ್ವಲ್ಲ ಅದು ನೋಡಿರಿ ಈ ಥರ ಆಗೈತಿ. ಈ ವಾಪಸ್ ಏನು ನಾದೋದು ಬೇಡ. ನಾವು ಕೈಯೊಳಗನ ಸಾಫ್ಟಾಗಿ ಆಗುವಂಗೆ ಲಡ್ಡು ಮಾಡ್ಕೊಂಬಿಟ್ರೆ ಆಯಿತು. ಫುಲ್ ನೀಟ್ ಆಗ್ತಾವೆ. ನಾವು ಆ್ಯಕ್ಚುಲಿ ಹೊರಗಿಂದ ನಾನು ಪ್ಯಾಕೆಟ್ ತಂದು ನಾದ್ತೀನಲ್ಲ, ಎಷ್ಟು ನೀಟ್ ಮಾಡಿದ್ರೂ ಜಾಮೂನ್ಗಳು ಒಡೆದು ಬಿಡ್ತಾವೆ. ನೀವು ಕೊನೆವರೆಗೆ ನೋಡಿರಿ ಇಷ್ಟು ಲಡ್ಡು ಮಾಡೀನಿ. ಕರೆದ ಮೇಲೆ ನೋಡಿರಿ ಒಂದೇ ಒಂದು ಲಡ್ಡು ಒಟ್ಟು ಕ್ರ್ಯಾಕ್ ಆಗೋಲ್ಲ, ಅಷ್ಟು ಚೆನ್ನಾಗಿ ಬಂದವು. ಆಮೇಲೆ ಒಂದು ಸೈಡ್ ಪಾತ್ರೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟೀನಿ. ಹೆಂಗೆ ಕಾಯಿಸ್ಬೇಕಂದ್ರೆ ಫುಲ್ ಎಣ್ಣೆ ಕಾಯಿಸಿ ಸಣ್ಣ ಮಾಡ್ಕೊಂಬಿಡ್ಬೇಕು. ಸಿಮ್ ಉರಿ ಒಳಗನ ಜಾಮೂನನ್ನು ಕರ್ಕೊಳ್ರಿ. ಜೋರು ಇಟ್ಕೊಂಡ್ಬಿಟ್ರೆ ಮೇಲೆ ಕೆಂಪಾಗ್ತಾವೆ, ಒಳಗೆ ಹಸಿ ಉಳಿದು ಬಿಡ್ತಾವೆ. ಹಾಗಾಗಿ ಒಂದು 5ರಿಂದ 10 ನಿಮಿಷ ಸಣ್ಣ ಉರಿ ಒಳಗನ ಫ್ರೈ ಮಾಡ್ಕೊರಿ. ನೋಡಿರಿ ಎಷ್ಟು ಚೆಂದ ಬಂದವು. ಒಂದೇ ಒಂದು ಜಾಮೂನನ್ನು ಒಡೆದಿಲ್ಲ. ನೀವು ಅಬ್ಸರ್ವ್ ಮಾಡಿರಿ, ನಾನು ತೋರಿಸ್ತೀನಿ ತಟ್ಟಿಗೆ ಹಾಕಿ. ಮಾರ್ಕೆಟ್ ಹೌದಾ ಎಷ್ಟು ನೀಟ್ ಬಂದಾವೆ ನೋಡಿರಿ. ಒಂದೇ ಒಂದು ಜಾಮೂನು ಇದ್ರಾಗೂ ಹೊಡೆದಿಲ್ಲ. ಆಮೇಲೆ ಪಾಕಕ್ಕೆ ಹಾಕಿ ತೆಗೆದ ಮೇಲೂ ಹೊಡೆಯಲ್ಲ. ಪಾಕ ಉಗುರು ಬೆಚ್ಚಗೆ ಇರಲಿ. ಆಮೇಲೆ ಜಾಮೂನನ್ನು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಹಾಕಿರಿ. ಫುಲ್ ಸುಡೋದಾದ್ರೆ ಆಗ ಫುಲ್ ಪಾಕದೊಳಗೆ ಅಳ್ಳಿ ಒಂಥರ ಟೇಸ್ಟ್ ಚೇಂಜ್ ಆಗಿಬಿಡ್ತಾವೆ. ಹಾಗಾಗಿ ಎರಡೂ ಸ್ವಲ್ಪ ಅಳ್ಳಬೇಕು, ಉಗುರು ಬೆಚ್ಚಗಿರ್ಬೇಕು. ಆ ಥರ ನೋಡಿರಿ ಎಷ್ಟು ಫೈನ್ ಆಗ್ಯಾವು, ಭಾಳ ರುಚಿ ಆಗ್ತಾವೆ. ನೀವು ಒಂದು ಸಲ ಮಾಡಿ ನೋಡಿರಿ. ನಾವು ಹೊರಗಿಂದ ತೊಗೊಂಬಂದಾಗ ನೋಡ್ತೀನಿ ಎಲ್ಲ ಎಷ್ಟು ನೀಟ್ ಉಂಡೆ ಕಟ್ಟಿದ್ರೂ ಲಡ್ಡು ಕಟ್ಟಿದ್ರೂ ಒಡೆದು ಬಿಡ್ತಾವೆ. ಈ ಥರ ನೀವು ಮನ್ಯಾಗ ಮಾಡಿರಿ, ಎಲ್ಲರೂ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.